ಇಂಗ್ಲೆಂಡ್ ವಿರುದ್ಧದ ಟಿ20 ಸರಣಿಗೆ ಟೀಂ ಇಂಡಿಯಾ ಅನೌನ್ಸ್ ಆಗಿದ್ದೇ ಆಗಿದ್ದು ಫ್ಯಾನ್ಸ್ ಅಂತೂ ಫುಲ್ ಖುಷಿಯಾಗಿದ್ದಾರೆ. ಆ ಖುಷಿಗೆ ಕಾರಣವೇ ಮೊಹಮ್ಮದ್ ಶಮಿ ಕಮ್ಬ್ಯಾಕ್. 2024ರಲ್ಲಿ ಒಂದೇ ಒಂದು ಅಂತಾರಾಷ್ಟ್ರೀಯ ಪಂದ್ಯವನ್ನಾಡದಂತ ಶಮಿ ಅನುಭವಿಸಿದ್ದು ಅಕ್ಷರಶಃ 14 ತಿಂಗಳ ವನವಾಸ. ಬಟ್ ಈಗ ಶಮಿ ಬಂದಿರೋದು ಭಾರತಕ್ಕೆ ನೂರಾನಿ ಬಲ ಬಂದಂತಾಗಿದೆ. ಟಿ20 ಹಾಗೆ ಚಾಂಪಿಯನ್ಸ್ ಟ್ರೋಫಿಯ ದಿಕ್ಕನ್ನೇ ಬದಲಿಸಲಿದೆ. ಅದು ಹೇಗೆ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾ ಫ್ಯಾನ್ಸ್ ಯಾರದ್ದಾದ್ರೂ ಬೌಲಿಂಗ್ ನ ಎಂಜಾಯ್ ಮಾಡ್ತಾರೆ, ಟ್ರಸ್ಟ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ಒಂದು ಜಸ್ಪ್ರೀತ್ ಬುಮ್ರಾ, ಮತ್ತೊಂದು ಮೊಹಮ್ಮದ್ ಶಮಿ. ಬಟ್ 2024ರ ಇಡೀ ವರ್ಷ ಶಮಿ ಒಂದೇ ಒಂದು ಅಂತಾರಾಷ್ಟ್ರೀಯ ಪಂದ್ಯವನ್ನಾಡಲಿಲ್ಲ, IPLಗೂ ಕೂಡ ಕಾಲಿಡ್ಲಿಲ್ಲ. ಸೊ ಮೊಹಮ್ಮದ್ ಶಮಿ ಯಾವಾಗ ತಂಡಕ್ಕೆ ಬರ್ತಾರಪ್ಪ ಅಂತ ಕಾಯ್ತಾ ಇದ್ದವರಿಗೆ ಕೊನೆಗೂ BCCI ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಟೀಮ್ ಇಂಡಿಯಾದಿಂದ ಸುಮಾರು 430 ದಿನಗಳ ಕಾಲ ದೂರ ಉಳಿದಂತ ಶಮಿ ಮತ್ತೆ ಸ್ವಿಂಗ್ ಬೌಲರ್ ಬ್ಲೂ ಜೆರ್ಸಿ ತೊಡೋಕೆ ರೆಡಿಯಾಗಿದ್ದಾರೆ. ಇಂಗ್ಲೆಂಡ್ ಸರಣಿ ಮೂಲಕ ಶಮಿ ಮತ್ತೆ ಅಂತಾರಾಷ್ಟ್ರೀಯ ಮೈದಾನಕ್ಕೆ ಇಳಿಯಲಿದ್ದಾರೆ. ಶಮಿ ರೀ ಎಂಟ್ರಿ 16 ಲೆಕ್ಕಾಚಾರಗಳನ್ನು ಕೂಡ ಹುಟ್ಟುಹಾಕಿದೆ. 2 ವರ್ಷಗಳ ಬಳಿಕ ಟಿ20 ತಂಡಕ್ಕೆ ಶಮಿ ಕಮ್ಬ್ಯಾಕ್. ಇದೇ ತಿಂಗಳಲ್ಲಿ ಇಂಗ್ಲೆಂಡ್ ತಂಡ ಭಾರತ ಪ್ರವಾಸವನ್ನ ಕೈಗೊಳ್ಳಲಿದೆ. 5 ಪಂದ್ಯಗಳ ಟಿ20 ಸರಣಿ ಹಾಗೆ 3 ಪಂದ್ಯಗಳ ಏಕದಿನ ಸರಣಿಯನ್ನಾಡಲಿದೆ. ಸದ್ಯ ಟೀಮ್ ಇಂಡಿಯಾ ಟಿ20 ಪಂದ್ಯಗಳಿಗೆ ಟೀಮ್ ಅನ್ನು ಅನೌನ್ಸ್ ಮಾಡಿದೆ. 15 ಸದಸ್ಯರ ಈ ತಂಡವನ್ನ ಸೂರ್ಯಕುಮಾರ್ ಯಾದವ್ ಮುನ್ನಡೆಸಲಿದ್ದಾರೆ. ಇನ್ನು ಉಪನಾಯಕನಾಗಿ ಅಕ್ಷರ್ ಪಟೇಲ್ ಇದ್ರೆ, ಪ್ರಮುಖ ವೇಗಿಯಾಗಿ ಮೊಹಮ್ಮದ್ ಶಮಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಭಾರತ ಟಿ20 ತಂಡಕ್ಕೆ ಮೊಹಮ್ಮದ್ ಶಮಿ ಕಮ್ಬ್ಯಾಕ್ ಮಾಡಿದ್ದಾರೆ. ಅದು ಕೂಡ ಬರೋಬ್ಬರಿ 790 ದಿನಗಳ ಬಳಿಕ. ಮೊಹಮ್ಮದ್ ಶಮಿ ಕೊನೆಯ ಬಾರಿಗೆ ಟೀಮ್ ಇಂಡಿಯಾ ಪರ ಟಿ20 ಪಂದ್ಯವನ್ನು ಆಡಿದ್ದು 2022ರಲ್ಲಿ. ಇದೀಗ 2 ವರ್ಷಗಳ ಬಳಿಕ ಮತ್ತೆ ಅವರಿಗೆ ಭಾರತದ ಟಿ20 ತಂಡದಲ್ಲಿ ಸ್ಥಾನ ನೀಡಲಾಗಿದೆ. ಮೊಹಮ್ಮದ್ ಶಮಿ ಅವರು 2022ರ ಟಿ20 ವಿಶ್ವಕಪ್ ಸೆಮಿಫೈನಲ್ ಪಂದ್ಯದ ಬಳಿಕ ಟೀಮ್ ಇಂಡಿಯಾ ಪರ ಒಂದೇ ಒಂದು ಟಿ20 ಪಂದ್ಯವನ್ನು ಆಡಿರಲಿಲ್ಲ. ಅಡಿಲೇಡ್ನಲ್ಲಿ ನಡೆದಂತ ಟಿ20 ವಿಶ್ವಕಪ್ನ ಸೆಮಿಫೈನಲ್ನಲ್ಲಿ 3 ಓವರ್ಗಳನ್ನು ಎಸೆದಿದಂತ ಶಮಿ 39 ರನ್ಗಳನ್ನು ನೀಡಿ ದುಬಾರಿ ಎನಿಸಿಕೊಂಡಿದ್ರು. ಈ ಕಳಪೆ ಪ್ರದರ್ಶನದ ಬಳಿಕ ಅವರನ್ನ ಟಿ20 ತಂಡದ ಆಯ್ಕೆಗೆ ಪರಿಗಣಿಸಿರಲಿಲ್ಲ. ಅಲ್ಲದೆ ಏಕದಿನ ಮತ್ತು ಟೆಸ್ಟ್ ತಂಡಗಳಲ್ಲಿ ಮಾತ್ರ ಸ್ಥಾನವನ್ನು ನೀಡಲಾಗ್ತಾ ಇತ್ತು. ಆದ್ರೀಗ 790 ದಿನಗಳ ಬಳಿಕ ಮೊಹಮ್ಮದ್ ಶಮಿ ಅವರನ್ನ ಟಿ20 ತಂಡಕ್ಕೆ ಕರೆತರಲಾಗಿದೆ. ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ಸ್ವಿಂಗ್ ಕಿಂಗ್. 2023ರ ಏಕದಿನ ವಿಶ್ವಕಪ್ನಲ್ಲಿ ಶಮಿ ಪಾದಕ್ಕೆ ಗಾಯ ಮಾಡಿಕೊಂಡಿದ್ರು. ಆ ಬಳಿಕ ಶಸ್ತ್ರಚಿಕಿತ್ಸೆಗೆ ಕೂಡ ಒಳಗಾಗಿದ್ರು. ಅನಂತರ ಫಿಟ್ನೆಸ್ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಕೊನೆಗೆ BCCI ನೀಡಿದಂತ ಟಾಸ್ಕ್ ಕಂಪ್ಲೀಟ್ ಮಾಡಿ ಟಿ20 ತಂಡವನ್ನ ಈಗ ಸೇರ್ಕೊಂಡಿದ್ದಾರೆ. ಹೇಳಿ ಕೇಳಿ ಶಮಿ ಒಬ್ಬ ಶಿಸ್ತುಬದ್ಧ ವೇಗದ ಬೌಲರ್. ಅಷ್ಟೇ ಅಲ್ಲ, ಹಲವು ವೇರಿಯೇಷನ್ಗಳಲ್ಲಿ ಬೌಲಿಂಗ್ ಮಾಡೋ ಸಾಮರ್ಥ್ಯ ಅವರಿಗಿದೆ. ಸ್ವಿಂಗ್ ಬೌಲಿಂಗ್ ಮಾಡೋದ್ರಲ್ಲಂತೂ ಎಕ್ಸ್ಪರ್ಟ್. ಸಿಕ್ಕ ಅವಕಾಶವನ್ನ ಹೇಗೆ ಬಳಸಿಕೊಳ್ಬೇಕು ಅನ್ನೋದನ್ನ ಯುವ ಆಟಗಾರರಿಗೆ ಸಾಕಷ್ಟು ಸಲ ತೋರಿಸಿಕೊಟ್ಟಿದ್ದಾರೆ. ಇತ್ತೀಚೆಗೆ ಡೊಮೆಸ್ಟಿಕ್ ಕ್ರಿಕೆಟ್ ಅಂಗಳಕ್ಕೆ ಇಳಿದಿದ್ದಂತ ಶಮಿ ರಣಜಿ ಟ್ರೋಫಿ, ಸೈಯದ್ ಮುಷ್ತಾಕ್ ಅಲಿ ಹಾಗೆ ವಿಜಯ್ ಹಜಾರೆಯಲ್ಲೂ ಕೂಡ ವಿಕೆಟ್ಗಳನ್ನ ಬೇಟೆಯಾಡಿ ಭರ್ಜರಿ ಫಾರ್ಮ್ಗೆ ಕಮ್ಬ್ಯಾಕ್ ಮಾಡಿದ್ರು. ಟಿ20 ಸರಣಿ ಆಯ್ಕೆ ಚಾಂಪಿಯನ್ಸ್ ಟ್ರೋಫಿಗೆ ಪೂರ್ವ ಸಿದ್ಧತೆನಾ? 34 ವರ್ಷದ ಫಾಸ್ಟ್ ಬೌಲರ್ ಮೊಹಮ್ಮದ್ ಶಮಿ ಜನವರಿ 22ರಿಂದ ಈಡನ್ ಗಾರ್ಡನ್ಸ್ ನಲ್ಲಿ ನಡೆಯಲಿರುವಂತಹ ಮೊದಲನೇ ಟಿ20 ಪಂದ್ಯದ ಮೂಲಕ ಇನ್ನಿಂಗ್ಸ್ ಅನ್ನು ಆರಂಭಿಸಲಿದ್ದಾರೆ. ಆಕ್ಚುಲಿ ಶಮಿಯನ್ನ BCCI ಟಿ20 ತಂಡಕ್ಕೆ ಸೆಲೆಕ್ಟ್ ಮಾಡಿರೋದು ಚಾಂಪಿಯನ್ಸ್ ಟ್ರೋಫಿಯ ಪೂರ್ವ ಸಿದ್ಧತೆಗಾಗಿ ಅನ್ನೋ ಚರ್ಚೆ ನಡೀತಾ ಇದೆ. ಏಕದಿನ ಸರಣಿಗೆ ಸೆಟಪ್ ಆಗ್ಲಿಕ್ಕೆ ಅಖಾಡಕ್ಕೆ ಇಳಿಸಲಾಗ್ತಾ ಇದೆ. ಈಗಾಗಲೇ ಶಮಿ ಯಾರ್ಕರ್, ಸ್ಲೋವರ್ ಬಾಲ್ಸ್ ಹಾಗೆ ವೇರಿಯೇಷನ್ ಬೌಲಿಂಗ್ ನಲ್ಲೂ ಕೂಡ ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡಿದ್ದಾರೆ. ಪವರ್ ಪ್ಲೇ ನಲ್ಲಿ ಅವರ ಸ್ವಿಂಗ್ ಬೌಲಿಂಗ್ ತಂಡಕ್ಕೆ ತುಂಬಾನೇ ಪ್ಲಸ್ ಆಗುತ್ತೆ. ಶಮಿ ಕಮ್ಬ್ಯಾಕ್ ನಿಂದಾಗಿ ಯಂಗ್ ಪ್ಲೇಯರ್ಸ್ಗೂ ಕೂಡ ಇನ್ಸ್ಪಿರೇಷನ್ ಸಿಗಲಿದೆ. ಹರ್ಷದೀಪ್ ಸಿಂಗ್, ಹರ್ಷಿತ್ ರಾಣಾರಂತಹ ಆಟಗಾರರು ಶಮಿ ಗೈಡೆನ್ಸ್ ಪಡೆಯುವ ಮೂಲಕ ಕ್ರೂಷಿಯಲ್ ಟೈಮ್ ನಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ನೀಡಲಿಕ್ಕೆ ಸಾಧ್ಯವಾಗುತ್ತೆ. ಸದ್ಯ ಜಸ್ಪ್ರೀತ್ ಬುಮ್ರಾ ಅಬ್ಸೆನ್ಸ್ ನಲ್ಲಿ ಮೊಹಮ್ಮದ್ ಶಮಿ ಇಂಗ್ಲೆಂಡ್ ಸರಣಿಯಲ್ಲಿ ಟೀಮ್ ಇಂಡಿಯಾ ಬೌಲಿಂಗ್ ವಿಭಾಗವನ್ನ ಲೀಡ್ ಮಾಡಲಿದ್ದಾರೆ. ಯಂಗ್ ಬೌಲರ್ಸ್ಗೆ ಗೈಡ್ ಮಾಡೋದ್ರ ಜೊತೆಗೆ ಪ್ರೆಷರ್ ಸಿಚುಯೇಷನ್ ಗಳನ್ನ ಹ್ಯಾಂಡಲ್ ಮಾಡೋಕ್ಕೂ ಕೂಡ ಸಹಾಯವಾಗುತ್ತೆ. ಇನ್ನು ಶಮಿ ಈವರೆಗೆ 64 ಟೆಸ್ಟ್, 101 ಏಕದಿನ ಪಂದ್ಯ ಹಾಗೆ 23 ಟಿ20 ಪಂದ್ಯಗಳನ್ನು ಆಡಿದ್ದಾರೆ. ಈ ಅವಧಿಯಲ್ಲಿ ಟೆಸ್ಟ್ನಲ್ಲಿ 229 ವಿಕೆಟ್, ಏಕದಿನದಲ್ಲಿ 195 ವಿಕೆಟ್ ಹಾಗೆ ಟಿ20ಯಲ್ಲಿ 24 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. ಅಷ್ಟೇ ಅಲ್ಲದೆ 110 IPL ಪಂದ್ಯಗಳನ್ನು ಆಡಿದ್ದಾರೆ. ಇದರಲ್ಲಿ ಶಮಿ 127 ವಿಕೆಟ್ಗಳನ್ನು ಉರುಳಿಸಿದ್ದಾರೆ. 11 ರನ್ಗಳಿಗೆ 4 ವಿಕೆಟ್ ಪಡೆದಿರೋದು ಅವರ ಬೆಸ್ಟ್ ಇನ್ನಿಂಗ್ಸ್ ಆಗಿದೆ. ಇದೀಗ ವರ್ಷದ ಬಳಿಕ ಟೀಮ್ ಇಂಡಿಯಾಗೆ ಕಮ್ಬ್ಯಾಕ್ ಮಾಡಿರುವಂತ ಶಮಿ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟುಹಾಕಿದ್ದಾರೆ. ನೀವು ಕೂಡ ಮೊಹಮ್ಮದ್ ಶಮಿ ಅವರ ಬೌಲಿಂಗ್ ಆಗಿ ಕಾಯ್ತಿದ್ದೀರಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.